ಸೂರ್ಯೋದಯದ ನಂತರ ಮಾಡ್ತಾ ಇದೀವ್ರಿ. ಅದು ಏನ್ ಫಲಿತಾಂಶ ಅದಕ್ಕೆ ಏನ್ ವ್ಯತ್ಯಾಸ ಇದೆ ಏನಂತ್ರಿ? ಅದ್ರ ಒಂದ್ ಏನ್ ಖುಷಿ ಆಗ್ತಿದೆ ಅಂದ್ರೆ ಮನೆಯಲ್ಲಿ ರೀ, ಮನೆಯಲ್ಲಿ ಫಲಿತಾಂಶ ಅನ್ನೋದು ಇರೇ ಇರ್ತದೆ, ಫಲಿತಾಂಶ ಇಲ್ಲಿ ಹೋಗಲ್ಲ. ಬಟ್ ಆದ್ರೆ ನಾವೇನು ಏನ್ ಕೇಳಿತ್ತು ಅಂದ್ರೆ, ಈ ಸೂರ್ಯೋದಯ ಟೈಮ್ಗೆ ಕರೆಕ್ಟ್ ಆಗಿ ಪ್ರತಿಯೊಂದು ನಿಮ್ಮ ಯಾವ್ದು ಲೊಕೇಶನ್ ಇದೆಯೋ, ನಿಮ್ಮ ಊರು ಎಲ್ಲಿದೆಯೋ, ಯಾವ ಪ್ರಾಂತದಲ್ಲಿ ಇದ್ರೋ ಅದ್ರ ಮೇಲೆ ಒಂದು ಟೈಮ್ ಅಂತ ಇರುತ್ತೆ ಅಲ್ವಾ? ಆ ಟೈಮ್ ಕರೆಕ್ಟ್ ಆಗಿ ಮಾಡಿದ್ರೆ, ಆ ಟೈಮಲ್ಲಿ ನೀವು ಮಂತ್ರ ಜಪಿಸ್ತೀರಿ, ಮತ್ತೆ ಈ ಅಕ್ಷಯ ಅನ್ನೋದು ನಮ್ಮ ಏನು ಸಮರ್ಪಣೆ ಮಾಡ್ತೀವೋ ಎಲ್ಲಾನು ತುಂಬಾ ಒಳ್ಳೆ ಫಲಿತಾಂಶ ಸಿಗುತ್ತೆ, ಹೆಚ್ಚು ಫಲಿತಾಂಶ ಸಿಗುತ್ತೆ. ಆದ್ರೂ ನೀವು ಅದು ಬಿಟ್ಟು ಸ್ವಲ್ಪ ಮಾಡಿದ್ರು ಏನಾಗಲ್ಲ, ಒಳ್ಳೆ ಫಲಿತಾಂಶ ಗ್ಯಾರಂಟಿ ಸಿಗುತ್ತೆ. ಓಕೆ, ಆ ಸಮಯದಲ್ಲಿ ಎಲ್ಲರದು ಸ್ನಾನ ಆಗಿರೋದಿಲ್ಲ ಗುರುಜಿ, ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಇರ್ತಾವಲ್ಲ, ಪರವಾಗಿಲ್ಲ, ಹೀಗಾಗಿ ಅದೇನ್ ತೊಂದರೆ ಇಲ್ಲ. ಯಾರು ಸ್ನಾನ ಮಾಡಿರ್ತಾರೋ ಸ್ವಲ್ಪ ಕಸುಬೆಲ್ಲ ತೆಗಿಬಿಟ್ಟು ಮನೆ ಕ್ಲೀನ್ ಹ್ಮ್ ಮಾಡ್ಬಿಟ್ಟು ಮಾಡಿದ್ರೆ ಸಾಕು. ಒಬ್ರು ರೆಡಿಯಾಗಿ ಮಾಡಿದ್ರು ಸಾಕು, ಮಿಕ್ಕಿದವರು ಅವರು ಆಮೇಲೆ ರೆಡಿ ಆಗಿ ತೊಂದರೆ ಇಲ್ಲ. ಹೌದು ಗುರುಜಿ. ಆಮೇಲೆ ರೀ ಅದು ಒಂದು ಎಷ್ಟೊಂದು ಖುಷಿ ಕೊಡ್ತಾ ಇದೆ ಅಂದ್ರೆ ನಮ್ಗೆ ಅದು, ನಾವು ಗೃಹ ಪ್ರವೇಶದಲ್ಲಿ ಯಾವ ರೀತಿ ಒಂದು ಎನರ್ಜಿ ಇರುತ್ತಲ್ಲ, ಒಂದು ಸ್ಮೆಲ್, ಅದು ಸುವಾಸನೆ, ಆ ರೀತಿ ಪ್ರತಿನಿತ್ಯ ಮನೆಯಲ್ಲಿ ಕಂಟಿನ್ಯೂ ಬರ್ತಾ ಇದೆ ಈಗ. ಅದೊಂದು ಖುಷಿ ಕೊಡ್ತಾ ಇದೆ ನಮ್ಗೆ ಅದು ಅದ್ಭುತ. ಒಂದು